ಎಲ್ಲರಿಗೂ ನಮಸ್ಕಾರ ರೀ. ಹ್ಯಾಂಗದಿರಿ? ನಾನು ಶ್ವೇತಾ. ಜಗತ್ನಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೇನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತು ನಮ್ಮೆಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿರಿ. ನಿಮಗೇನು ಅನ್ನಿಸ್ತದ ಕಮೆಂಟ್ ಮಾಡಿರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪಾರಬೇಡ್ರಿ. ಕಾಡು ಬೆಳೆಸ್ರಿ, ನಾಡು ಉಳಿಸ್ರಿ ಅಂಥೇಳಿ ಒಬ್ರಿಲ್ಲೊಬ್ರು ಒಂದಿಲ್ಲೊಂದು ಟೈಮ್ನಾಗ ಕೇಳಿರ್ತೀವಿ, ಹೇಳಿರ್ತೀವಿ, ನೋಡಿರ್ತೀವಿ. ನೋಡ್ರಿ, ನಮ್ಮಂಥ ಸಾಮಾನ್ಯ ಮಂದಿ ಕೈಲೇ ಕಾಡು ಬೆಳೆಸ್ಲಿಕ್ಕೆ ಆಗೋದಿಲ್ಲ, ಖರೆ ಅದು. ಆದರೆ ಅಟ್ಲೀಸ್ಟ್ ಕಡಿ ಪಕ್ಷ ಕಡಿಲಾರ್ದೇ ಉಳಿಸ್ಲಿಕ್ಕಂತೂ ಆಗ್ತೈತಾ ಇಲ್ಲ? ಅದನ್ನು ನಾವು ಮಾಡಲೇಬೇಕು ನೋಡ್ರಪ್ಪ. ಹಾಗಾದ್ರೆ ಈ ಕಾಡು ಬೆಳೆಸೋದು ಯಾರು ಹೇಳ್ರಿ? ಯಾರು ಜವಾಬ್ದಾರಿ? ಅದಕ್ಕೆ ಅಂತಲೇ ಒಂದು ಇಲಾಖೆ ಐತಿ. ಆ ಇಲಾಖೆಗೆ ಅರಣ್ಯ ಇಲಾಖೆ ಅಂತ ಕರೀತಾರೆ. ಕಾಡು ಬೆಳೆಸ್ರಪ್ಪ, ನಾಡು ಉಳಿಸ್ರಪ್ಪ ಅಂಥೇಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಸರ್ಕಾರ ರೊಕ್ಕ ಕೊಟ್ಟರು ಸಹಿತ ಅದನ್ನು ಬಳಸಾಕತ್ತಿಲ್ಲ ಅಂತ. ನೋಡ್ರಿ ಹೆಂಗಿದೆ, ಥೇಟ್ ಕಾಂಗ್ರೆಸ್ ಸರ್ಕಾರದ ಥರನೇ ಕೆಲಸನೇ ಮಾಡಕತ್ತಿಲ್ಲಂತ. ಅಯ್ಯ, ನಮ್ಮ ಇಲಾಖೆಗೆ ನೀವು ಕೊಡುವಂಥ ಅನುದಾನ ಸಾಕಾಗೋದಿಲ್ಲ. ನಾವು ಕಾಡು ಬೆಳೆಸ್ಲಿಕ್ಕೆ ದೊಡ್ಡದೊಂದು ಪ್ಲ್ಯಾನ್ ಹಾಕ್ಕೊಂಡಿವಿ. ಹಾಗಾಗಿ ಇನ್ನಷ್ಟು ರೊಕ್ಕ ಕೊಡ್ರಿ, ಇನ್ನಷ್ಟು ರೊಕ್ಕ ಬೇಕಲ್ಲ ಅಂಥೇಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಕೇಳಿದ್ರಂತ. 2024 ಅಂದ್ರೆ ಇದೇ ವರ್ಷ 2287 ಕೋಟಿ ರೊಕ್ಕನೂ ಅರಣ್ಯ ಇಲಾಖೆಗೆ ಸಿಕ್ಕಿಬಿಡ್ತು. ಗಿಡ ನೆಟ್ಟು ಅದು ಮರವಾಗೋ ತನಕ ನೋಡ್ಕೊಳ್ರಿ ಅಂಥೇಳಿ 245 ಕೋಟಿಗಿನ ಹೆಚ್ಚು ರೊಕ್ಕನ ಅದರ ಸಲುವಾಗಿ ಮೀಸಲಿಟ್ಟಾರಂತ. ಆದ್ರೆ ಅರ್ಧ ವರ್ಷೇ ಮುಗಿದೋಯ್ತು. ಇನ್ನು ಅರ್ಧ ರೊಕ್ಕ ಸಹಿತ ಖಾಲಿ ಮಾಡ್ಲಾರ್ದೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಹಂಗೆ ಉಳಿಸ್ಕೊಂಡು ಕುಂತಾರಂತ ನೋಡ್ರಪ್ಪ. ಜಸ್ಟ್ 117 ಕೋಟಿ ರೊಕ್ಕನ ಖಾಲಿ ಮಾಡಿ ಇನ್ನಷ್ಟು ಹಾಗೆ ಉಳಿಸ್ಕೊಂಡಾರ. ಕಾಡಿನ ನಾಶ ಬರಗಾಲಕ್ಕೆ ಕಾರಣ ಅಂಥೇಳಿ ಎಲ್ಲರಿಗೂ ಗೊತ್ತೈತಿ. ಅರಣ್ಯ ಹೆಚ್ಚಿಸ್ಲಿಕ್ಕಂತಲೇ ಕೆಲ್ಸಕ್ಕೆ ಸೇರಿರೋರು ಜಪ್ಪಯ್ಯ ಅಂದರೂ ಆ್ಯಕ್ಟಿವೇ ಆಗಕತ್ತಿಲ್ಲ. ಹಿಂಗಂದ್ರೆ ಹೆಂಗೆ ಹೇಳ್ರಪ್ಪ? ಇನ್ನು ನಮ್ಮ ಸರ್ಕಾರಕ್ಕೆ 1 ವರ್ಷ ಆಯ್ತಂತ ಹೇಳಿ ಟಿ ವಿ ಪೇಪರ್ನಾಗ ಏನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು ಭಾರಿ, ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿದ್ದಾಯ್ತು. ಆದರೆ ಇವ್ರ ಕೆಲಸ ಕಾರ್ಯ ನೋಡ್ಲಿಕ್ಕತ್ತಿರೋ ಮಂದಿ ಅಂತೂ ಪಾಪ ಏನು ಕಂಗಾಲ ಕುಂತು ಬಿಟ್ಟಾರ ನೋಡ್ರಿ. ಖರ್ಗೆ ಅವರು, ಖರ್ಗೆ ಸಾಹೇಬರು ಊರು ಕಲಬುರ್ಗಿದಾಗ ಕಸ ಸಂಸ್ಕರಣೆ ಮಾಡ್ಲಿಕ್ಕಂಥೇಳಿ ಒಂದು 28 ಕೋಟಿ ರೊಕ್ಕ ಖರ್ಚು ಮಾಡಿ ಒಂದು ಘಟಕನ ನಿರ್ಮಾಣ ಮಾಡಿದ್ರಂತ. ಆ ತ್ಯಾಜ್ಯ ಸಂಸ್ಕರಣಾ ಘಟಕಕ್ಕೆ ಸಹಿತ ಈ ಸರ್ಕಾರದಂಗೆ 1 ವರ್ಷ ಆಗಿತ್ತಷ್ಟೇ. ಹ್ಯಾಪಿ ಬರ್ಡೇ ಟು ಮೀ ಅಂಥೇಳಿ ಹಾಡೋದಷ್ಟೇ ಉಳಿದಿತ್ತು ನೋಡ್ರಿ. ಇನ್ನು ಕೆಲಸ ಸಹಿತ ಅಲ್ಲಿ ಚಾಲೂನೇ ಮಾಡಿರಲಿಲ್ಲ ನೋಡ್ರಪ್ಪ. ಅಷ್ಟ್ರಾಗೆ ಕುಸಿದು ಬಿದ್ದುಬಿಟ್ಟದಂತ. ಅಯ್ಯೋ ದೇವ್ರೆ, ಇನ್ನು ನಿರ್ಮಾಣನೇ ಪೂರ್ತಿಯಾಗಿಲ್ಲ, ಅಷ್ಟ್ರಾಗೆ ನಿರ್ನಾಮ ಆಯ್ತಲ್ಲ ಅಂತ ಹೇಳಿ ಮಂದೆಲ್ಲ ನೋಡಿ ಗಾಬರಿ ಬಿದ್ದಾರೆ. Reconnect with your roots at Zen International Public School. Embrace Indian culture and tradition while ensuring a bright future for your child. Enroll now and witness the transformation. Zen International Public School, where tradition meets excellence. For admissions, contact 9591260833. ಕಳಪೆ ಕಾಮಗಾರಿ ಆಗ್ಯದ, ಅಧಿಕಾರಿಗಳು ರೊಕ್ಕ ತಿಂದಾರ, ಹಿಂಗೆ ಸಸ್ತಾ ಐಟಮ್ ಹಾಕಿ ಕಟ್ಲಿಕ್ಕೆ ನೋಡಿದ್ರು ಇನ್ನು ಕಲಬುರ್ಗಿ ಶಾಸಕರಿಗೆ ಇನ್ನೆಷ್ಟು ಕಮಿಷನ್ ಹೋಗೈತೋ ಏನು ಅಂಥೇಳಿ ಕಲಬುರ್ಗಿ ಬಸ್ ಸ್ಟ್ಯಾಂಡ್ ಬಳಿ ಮಾತಾಡ್ಕೊಳ್ಳಿಕತ್ತಿದ್ರಂತ ಮಂದಿ. ಶ್ರೀರಾಮ ಸೇನೆ ಅಂದ್ರೇ ಉರ್ಕೊಳ್ಳುವಂಥ ಪ್ರಿಯಾಂಕ್ ಖರ್ಗೆ ಅವ್ರದ್ದೇ ಊರಾಗ ಆಗಿರುವಂಥ ಕರ್ಮಕಾಂಡಕ್ಕೆ ಒಂದು ಪ್ರೆಸ್ ಮೀಟ್ ಏನಾರೇ ಮಾಡ್ತಾರೇನಂತ ಮಂದಿ ಕುತೂಹಲದಿಂದ ಕಾಯ್ಲಿಕತ್ತಾರ ನೋಡ್ರಿ. ಹೇ, ರೋಡ್ಗಳು ಭಾರಿ ಸೂಪರ್ ಆಗ್ಯಾವ. ಐಶ್ವರ್ಯ ರೈ ಕೆನ್ನೆ ಥರನೇ ಥೇಟ್ ಅಗದಿ ನೈಸ್ ಆಗ್ಯಾವ, ಜಾರಿ ಬಿಡ್ಬೋದು ಅಂಥೇಳಿ ನಿಮ್ಮ ಕಾರ್ ಬೈಕ್ ಮ್ಯಾಕ್ಸಿಮಮ್ ಎಷ್ಟು ಸ್ಪೀಡ್ ಓಡ್ತೈತಿ ನೋಡೇ ಬಿಡೋಣ ಅಂತ ಹಿಂಗೆ ಬೇಕಾಬಿಟ್ಟು ರೈಡ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ನಿನ್ನಿದು ಒಂದು ಆಕ್ಸಿಡೆಂಟ್ ಡೆತ್ ರಿಪೋರ್ಟ್ ಕೇಳಿದ್ರೆ ಒಂದು ಕ್ಷಣ ಎದೆ ಹೊಡಿತೈತೆ ನೋಡ್ರಿ. ಜಸ್ಟ್ 24 ತಾಸ್ನ್ಯಾಗ ರೋಡ್ ಆಕ್ಸಿಡೆಂಟ್ನಾಗ 51 ಮಂದಿ ನಮ್ಮ ರಾಜ್ಯದ ಬೇರೆ ಬೇರೆ ಭಾಗದಾಗ ಜೀವನೇ ಕಳ್ಕೊಂಡಾರಂತ ನೋಡ್ರಪ್ಪ. ಇದು ಇತ್ತೀಚಿನ ವರ್ಷದಾಗ ಅತಿ ಹೆಚ್ಚು ಡೆತ್ ಆಗಿರೋದಂತ ಹೇಳಿ ADGP ಅಲೋಕ್ ಕುಮಾರ್ ಅವರು ಪೋಸ್ಟ್ ಮಾಡ್ಯಾರ. ಸ್ಪೀಡ್ ಅನ್ನೋದು ಥ್ರಿಲ್ ಕೊಡ್ತೈತಿ ಖರೆ ಅದ, ಆದ್ರೆ ಕಿಲ್ ಮಾಡಿದ್ರೆ ಏನು ಗತಿ ಹೇಳ್ರಿ? ನೀವು ಚಂದ ಆರಾಮಾಗಿ ಹೊಳ್ಳೆ ಮನೆಗೆ ಬರ್ತೀರಂತ ಹೇಳಿ ನಿಮ್ಮವ್ವ ಅಪ್ಪನೋ ಹೆಂಡತಿ ಮಕ್ಕಳು ಕಡಿಕೆ ನಿಮಗೆ ಪ್ರೀತಿಯಿಂದ ಸಾಕಿರುವಂಥ ನಿಮ್ಮ ನಾಯಿ ಬೆಕ್ ಸಹಿತ ಕಾಯ್ಕೊಂಡಿರ್ತಾವೆ ನೀವು ಬರ್ತೀವಂತ ಹೇಳಿ. ಹಿಂಗೆ ಓವರ್ಟೇಕ್ ಮಾಡೋ ಮುಂದೆ ಪೂರ್ತಿ ಲಕ್ಷ್ಯ ರೋಡ್ ಮೇಲೆ ಇರ್ಬೇಕು ನೋಡ್ರಪ್ಪ. ಅಷ್ಟೇ ಅಲ್ರಿ, ಹಿಂದೆ ಯಾವ ವೆಹಿಕಲ್ ಐತಿ, ಬಾಜು ಯಾವ್ದು ಬರ್ಲಿಕ್ಕತ್ತದ ಅಂತ ಹೇಳಿ ನೋಡ್ಲಿಕ್ಕೆ ನಿಮ್ಮ ಗಾಡಿಗೆ 3 ಮಿರರ್ ಇರ್ತಾವೆ, ಹೌದಿಲ್ಲ? ಆ ಕಡೆ ಒಂದು ಈ ಕಡೆ ಒಂದು ನಡುವೊಂದು ಲಕ್ಷ ಕೊಟ್ಟು ಬೈಕ್ ತೊಗೋತೀರಿ. ಇನ್ನು 2000 ಕೊಟ್ಟು ಒಂದು ಚಲೋ ಹೆಲ್ಮೆಟ್ ತೊಗೊಳಕ್ಕೆ ಹಿಂದೆ ಮುಂದೆ ನೋಡ್ತೀರಿ. ಹಾಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ ನೋಡ್ರಿ. ಬೆಸ್ಟ್ ಅಡ್ವೈಸ್ ಏನಂದ್ರೆ ಮನೇಲಿಂದ ದಿನ ಜಲ್ದಿ ಹೊಂಟು ಬಿಡ್ರಿ. ಹಂಗೆ ಸಾವಕಾಶ ಗಾಡಿ ನಡೆಸ್ಕೋತ ಸುರಕ್ಷಿತವಾಗಿ ತಲುಪ್ರಲ್ಲ, ಆಕ್ಸಿಡೆಂಟ್ ಆಗೋದು ತಪ್ಪತೈತೆ ಅಂತ ಹೇಳ್ತೀವಿ ನೋಡ್ರಪ್ಪ. ಇನ್ನು ಇಲ್ಲೊಬ್ರು ಎಲ್ಲ ಹೊಂಟಾರ ಎಲ್ಲಿಗಂತ ಕೇಳಿದ್ರೆ ಧರ್ಮಯುದ್ಧಕ್ಕೆ
ಹೌದ್ರಿ, ಯಾರಂತ ಕೇಳಿದ್ರೆ DK ಶಿವಕುಮಾರ್ ಅವ್ರು ನೋಡ್ರಪ್ಪ. ಹೌದ್ರಿ, ಧರ್ಮ ಯುದ್ಧಕ್ಕಿನ ಮೊದಲ ಧರ್ಮಸ್ಥಳ ಮಂಜುನಾಥನ ದರ್ಶನ ಪಡೆದೆ ಅಂಥೇಳಿ ಹೇಳ್ಕೊಂಡಾರ ನಮ್ಮ DCM ಅವರು. ಧರ್ಮಯುದ್ಧ ಅನ್ನೋ ಪದಾನ ವಿಧಾನಸಭೆ ಚುನಾವಣೆ ಟೈಮ್ನಾಗೂ ಬಳಸಿದ್ರು. ಸಾಲಾಗಿ ಟೆಂಪಲ್ ರನ್ ಮಾಡಿದ್ರು. ಚುನಾವಣೆ ಗೆಲ್ಲಿಸೋದ್ರಾಗ ಮೇನ್ ರೀಸನ್ DK ಶಿವಕುಮಾರ್ ಅವರೇ ಆಗಿದ್ರು. ಅಷ್ಟೇ ಅಲ್ರಿ, ಲೋಕಸಭೆ ಶುರು ಆ ಟೈಮಿಗೂ ಅದೇ ಮಾತೇ ಹೇಳಿದ್ರು. ಎಲ್ಲ ಮಾಡೋದು ನೆಮ್ಮದಿ ಶಾಂತಿಗೋಸ್ಕರ. ಸೊ ನಾನು ನನ್ನ ಅಜ್ಜ ಇವತ್ತು ಶಾರದಾಂಬೆಗೆ ಬಂದಿದ್ದೀನಿ. ಬೆಳಗ್ಗೆ ಧರ್ಮಸ್ಥಳಕ್ಕೆ ಮಂಜುನಾಥ ಹೋಗಿದ್ದೆ, ಹನುಮಪ್ಪ ಸ್ವಾಮಿಗೆ ಭೇಟಿ ಮಾಡಿದೆ. ಧಾರ್ಮಿಕ ಸ್ಥಳ ನಾಳೆ ಮೈಸೂರಿಗೆ ಹೋಗ್ತಾ ಇದ್ದೀನಿ, ಚಾಮುಂಡಿ. ಅದಕ್ಕಿಂತ ಮುಂಚಿತವಾಗಿ ಕಬ್ಬಾಳಮ್ಮ, ಬೆಂಕಿಯರಮ್ಮ ಎಲ್ಲ ಭೇಟಿ ಮಾಡಿದೆ. ಸೊ ಎಲ್ಲರ ಆಶೀರ್ವಾದ ಪಡೆದು ನನ್ನ ಈ ಒಂದು ಯುದ್ಧ, ಧರ್ಮದ ಯುದ್ಧ ಪ್ರಾರಂಭ ಆಗ್ತದೆ. ನನಗೊಂದು ನಂಬಿಕೆ, ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗೋದಿಲ್ಲ. ಈಗ ವಿಧಾನಸಭೆ ಇಲ್ಲ, ಲೋಕಸಭೆನೂ ಮುಗಿದೈತಿ, ರಿಸಲ್ಟ್ ಒಂದು ಬರಬೇಕಾಗೈತೆ ಅಷ್ಟೇ. ಈ ಟೈಮ್ನಾಗ ಧರ್ಮ ಯುದ್ಧ ಹೇಳಿದ್ದು ಯಾಕ ಅಂತ ಹುಡುಕ್ಯಾಡ್ಕೊಂತ ಹೋದ್ರೆ ಸಿದ್ದರಾಮಯ್ಯನವರ ಸೀಟ್ ಉತ್ತರವಾಗಿ ಕಾಣ್ಲಿಕ್ಕತ್ತ ನೋಡ್ರಿ. ಮ್ಯಾನ್ ಆಫ್ ದಿ ಮ್ಯಾಚ್ ತಮಗೆ ಸಿಗಬೇಕಾಗಿದ್ದನ್ನು ಸಿದ್ದು ಅವರು ತಗೊಂಡು CM ಕುರ್ಚಿನಾಗ ಕುಂತ್ರ ಎಷ್ಟು ದಿನ ಅಂತ ಸಹಿಸ್ಕೊಂಡು ಸುಮ್ಮನಿರ್ಲಿಕ್ಕೆ ಆಗ್ತೈತೆ ಹೇಳ್ರಿ. ಅದು ಅಲ್ಲದೆ ಯಾವ ಸ್ಲೋಗನ್ ಕೇಳಿದ್ರೆ ಸಿದ್ದು ಅವ್ರ ಮೈ ಮೇಲೆ ಒಂಥರ ಜಿಲೇಬಿ ಪಾಕ ಸುರಿದಂಗೆ ಆಡ್ತಾರಲ್ಲ, ಅದೇ ಸ್ಲೋಗನ್ ಮಂದಿ ಬೇರೆ ಧರ್ಮಸ್ಥಳದಾಗ ಕೂಗ್ಬಿಟ್ರು, ಜೈ ಶ್ರೀರಾಮ್ ಅಂತ ಅಂದ್ಬಿಟ್ರು. ಅಷ್ಟೇ ಹೇಳಿದ್ರೆ ಸಿದ್ದು ಅವರಷ್ಟ ಸಿಡಿಮಿಡಿ ಆಗ್ತಿದ್ರ ಏನು? DK ಅವರಿಗೂ ಸಹಿತ ಅಲ್ಲಿ ಬಂದಿದ್ದು ಮಂದಿ ಘೋಷಣೆ ಕೂಗಿ ಹಿಂಗೆ ಡಿಚ್ಚಿ ಕೊಟ್ರಲ್ಲ, ಅಬ್ ಕಿ ಬಾರ್ ಮೋದಿ ಸರ್ಕಾರ ಅಂತ ಕೂಗಿ ಭಯಂಕರ ಖಜೀಲ್ ಮಾಡಿಬಿಟ್ರಪ್ಪ ಅವ್ರಿಗೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಮಂದಿ ಹೋದಲ್ಲಿ ಬಂದಲ್ಲಿ ಹಿಂಗೆ ಮೋದಿ ಜಪ ಮಾಡ್ಲಿಕ್ಕತ್ತಾರ, ಎಲ್ಲ ಕಡೆ ಜೈ ಶ್ರೀರಾಮ್ ಅಂತ ಅಲ್ಲಿಕತ್ತಾರ. ಈ ಸಲ ಲೋಕಸಭೆ ಚುನಾವಣೆದಾಗ ಕಾಂಗ್ರೆಸ್ ಹೀನಾಯವಾಗಿ ಸೋಲ್ತೈತೆ ಅಂತ ಹೇಳಿ ಎಲ್ಲ ಸರ್ವೆಗಳನ್ನು ಹೇಳಲಿಕ್ಕತ್ತಾವ. ಈ ಕಡೆ ನೋಡಿದ್ರೆ CM ಸ್ಥಾನದ ಅವಕಾಶ ವಂಚಿತ ಆಕಾಂಕ್ಷಿ DCM DK ಶಿವಕುಮಾರ್ ಅವರು ಧರ್ಮ ಯುದ್ಧ ಶುರು ಅಂತ ಅಲ್ಲಿಕತ್ತಾರ. ಏನಾಗ್ಲಿಕ್ಕತ್ತದಂತೀರಿ? ದಿಸ್ ಈಸ್ ಇಂಟ್ರೆಸ್ಟಿಂಗ್ ನೋಡ್ರಪ್ಪ, ವೇಟ್ ಮಾಡಿ ನೋಡೋಣಲ್ಲ. ಇನ್ನಿ ಬಂಗಾಳದ ಮಂದಿಗೆ ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವ ಅಂತ ಅನ್ನುವಂಗಾಗೈತೆ ನೋಡ್ರಿ. ಮತ್ತಿನ್ ಏನ್ರಿ, ಒಂದು ಕಡೆ ತಮ್ಮ ರಾಜ್ಯದ ಫ್ರಾಂಚೈಸಿ ಟೀಮ್ ಕೋಲ್ಕತ್ತಾ ನೈಟ್ ರೈಡರ್ಸ್ IPL ಕಪ್ ಗೆದ್ದೈತಿ, ಅದರದ್ದು ಖುಷಿ ಪಡಬೇಕಾ ಅಥವಾ ಇನ್ನೊಂದು ಕಡೆ ಸೈಕ್ಲೋನ್ ರಾಕ್ಷಸ ರೂಪ ತೋರಿಸ್ಲಿಕ್ಕತ್ತದ ನೋಡ್ರಿ. ಏನು ಮಾಡ್ಬೇಕು, ಅಷ್ಟು ತ್ರಾಸಾಲಿಕತ್ತದ ಅವ್ರಿಗೆ. ನೆಲಕ್ಕೆ ಬಿದ್ದ ಮರಗಳಿಗೆ ಲೆಕ್ಕನೇ ಇಲ್ಲ. ರಕ್ಷಣಾ ಸಿಬ್ಬಂದಿ ಹಗಲು ರಾತ್ರಿ ಅನ್ಲಾರ್ದೆ ಕೆಲಸ ಮಾಡ್ಲಿಕ್ಕತ್ತಾರ ಪಾಪ. ಸಮುದ್ರನು ರಾಂಗ್ ಆಗಬಹುದು, ಜಲ್ದಿ ಸ್ಥಳಾಂತರ ಮಾಡ್ರಿ ಅಂತ ಹೇಳಲಿಕ್ಕತ್ತಾರ. सावधान सावधान सावधान, ये जानकारी आपको भारतीय तट रक्षक की तरफ से दी जा रही है. समुद्र में तूफान आ रहा है, आपसे अनुरोध है कि आप नजदीकी बंदरगाह की तरफ चले जाएं. सावधान सावधान सावधान. ಆದಷ್ಟು ಜಲ್ದಿ ಸೈಕ್ಲೋನ್ ಊರು ಬಿಟ್ಟು ಹೋಗ್ಲಿ, ಎಲ್ಲರೂ ಚಲೋ ಆರಾಮಾಗಿ ಇರಲಿ ಅಂತ ಹೇಳಿ ನಾವು ಕೇಳ್ಕೊಳ್ಳೋಣ. ಹಾಗೆ ನಮ್ಮ ಕಮೆಂಟ್ ಕಡೆ ಹೋಗ್ಬಿಡೋಣ ಬರ್ರಿ. ಇನ್ನು ಎಂದಿನಂತೆ ನಮ್ಮ ಮಿರ್ಚಿ ಮಂಡಕ್ಕಿಗೆ ಕವನ ಬರೆಯುವಂತಹ ಸುಂದರೇಶ್ ಅವರು ಮತ್ತೊಂದು ಬರೆದಾರ. ಇದುವೇ ಮಜವಾದಿಯ ಬಿಟ್ಟಿ ಗ್ಯಾರಂಟಿಯ ಕರಾರ ಸಾರಿಗೆ, ಬಲು ಚೆನ್ನಾಗಿಯೇ ಖಾರ ಹಾಕಿದ್ದೀರಿ ಮೇಡಮ್ ಆ ಸಾರಿಗೆ. ಮುಂಚೂಣಿಯಲ್ಲಿ ಮುಂದುವರೆದಿದ್ದ ಸಂಸ್ಥೆಯನ್ನ ಆ ಅಧಮ ಸಚಿವ ತಂದು ನಿಲ್ಲಿಸಿದ್ದಾರೆ ನ್ಯೂಟ್ರಲ್ ಗೇರಿಗೆ. ವಿಪರ್ಯಾಸ, ಸರ್ಕಾರದಲ್ಲಿ ಹಣವೇ ಇಲ್ಲವಂತೆ ಬಸ್ಸುಗಳ ರಿಪೇರಿಗೆ.
ಪ್ರಾಸಬದ್ಧ ಪದಗಳನ್ನು ಭಾಳ ಚಲೋ ಹುಡುಕಿ ಕವನ ಬರೀತೀರಿ, ಹಿಂಗೆ ಬರ್ಕೊಂತಿರ್ರಿ. ಸ್ಫೂರ್ತಿ ಯಾರಂತ ಹೇಳ್ರಿ ಹಾಗೆ. ಇನ್ನು ಮತ್ತೊಬ್ಬರು ವಿಜಯ್ ಕುಮಾರ್ ರಾಜ ಅಂತ ಹೇಳಿ ಕಮೆಂಟ್ ಮಾಡ್ಯಾರ ಇವರು. ಹೆಲ್ಮೆಟ್ ಹಾಕದೆ ಗಾಡಿ ಓಡಿಸುವವರಿಗೆ ದಂಡ, ಹಾಗೆ ಮೆಟ್ ಇಲ್ಲದೆ ನಡೆಯುವವರಿಗೂ ದಂಡ, ಹಾಗೆ ಫಿಟ್ ಇಲ್ಲದೆ ಇರೋರಿಗೂ ದಂಡ, ದಂಡಂ ಪಂಚ ಗ್ಯಾರಂಟಿ ಗುಣಂ ಭವೇತ್. ಒಂಥರ ಚಲೋ ಬರ್ದಿರ್ಬಿಟ್ರಿ ಡಿಫ್ರೆಂಟಾಗಿ. ವೆಂಕಟೇಶ್ ಗೌಡ ಅನ್ನುವಂಥವ್ರು, ಶ್ವೇತಾ ಮೇಡಮ್ ನಿಮ್ಮ TV ವಿಕ್ರಮ ಬಂದ ಮೇಲೆ ನಾವು ದೇಶದ ಬಗ್ಗೆ ತುಂಬ ಅಭಿಮಾನ ಬಂದಿದೆ ಅಂತ ಹೇಳಿರಿ. ಇದಕ್ಕಿಂತಲೂ ಅಂದ್ರೆ ನಮ್ಮ ಶ್ರಮ ಸಾರ್ಥಕ ಅಂತ ಅನ್ನಿಸ್ತದೆ. ದೇಶದ ಬಗ್ಗೆ ಅಭಿಮಾನ ಮೂಡಿಸುವಂಥ ಕಾರ್ಯಕ್ರಮಗಳು ನಾವು ಕೊಡ್ಲಿಕ್ಕತ್ತೀವಿ ಅಂತ ಹೇಳಿ. ಇನ್ನು ವಿನಯ್ ಡಾನ್ಸರ್ 850 ಇವರು ಕಮೆಂಟ್ ಮಾಡ್ಯಾರ. ಶ್ವೇತಾ ಅಕ್ಕಾರ, ನಿಮ್ಮ ಪಾದ ಕಮಲಗಳಿಗೆ ನನ್ನ ಸಾಷ್ಟಾಂಗ ನಮನಗಳು ಸ್ವೀಕರಿಸಿ. ಮಿರ್ಚಿ ಮಂಡಕ್ಕಿ ಕಾರ್ಯಕ್ರಮ ಮಸ್ತ್ ನಡೆಯಕತ್ತೈತಿ. ಹೊಸ ಹೊಸ ವಿಷಯ ನಿಮ್ಮ ಧ್ವನಿಯಲ್ಲಿ ಕೇಳಲು ಒಂದು ರೀತಿಯ ಖುಷಿ ಕೊಡುತ್ತೆ. ಈ ಸಲ ಕಪ್ ನಮ್ಮದು ಆಗಲಿಲ್ಲ ಸರಿ, ಆದರೆ ಈ ಸಲಾನೂ ನಮ್ಮ ಪ್ರಧಾನಮಂತ್ರಿ ಶ್ರೀಮಾನ್ ನರೇಂದ್ರ ಮೋದಿ ಅವರೇ ಆಗ್ತಾರೆ. ನಿಮ್ಮ ಬಾಯಾಗ ಸಕ್ಕರೆ ಹಾಕ ಭಾಳ ಚಲೋ ಹೇಳಿರಿ, ಆದ್ರೆ ನನಗೆ ಭಾಳ ದೊಡ್ಡ ವಜ್ಜಿ ಮಾಡಿದ್ರಿ, ದೊಡ್ಡ ದೊಡ್ಡ ಪದಗಳನ್ನು ಬಳಸಿರಿ. ನಿಮ್ಮ ಪ್ರೀತಿ ಅಭಿಮಾನ ನನಗೆ ಅರ್ಥ ಆಗ್ತೈತಿ. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಹಿಂಗೆ ನೋಡ್ಕೊತಿರ್ರಿ, ಪ್ರೋತ್ಸಾಹ ಕೊಡ್ಕೊತೀರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ಲಿಕ್ಕತ್ತೀನಿ. ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡೇರಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.